ಚಿತ್ರದುರ್ಗ ಜಿಲ್ಲೆಯ ಮಾನ್ವಿ ಪಟ್ಟಣದ ಕುಬಾ ಮಸೀದಿಯಲ್ಲಿ ಎದ್ದೇಳು ಕರ್ನಾಟಕ ತಾಲೂಕು ಮಟ್ಟದ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಹಲವು ವಿಚಾರವಾದಿಗಳು ಭಾಗವಹಿಸಿ ಸಂವಿಧಾನ ಸಂರಕ್ಷಣೆ ಮತ್ತು ಜನಜಾಗೃತಿ ಕುರಿತಂತ ಚರ್ಚೆ ನಡೆಸಿದರು. ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಜಿಶಾನ್ ಅಖಿಲ್ ಸಿದ್ದಿಕಿ ಮಾತನಾಡಿ, ನಮ್ಮ ದೇಶದ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ. ದೇಶ ಕಾಯಬಲ್ಲವರು ಯಾವ ಪಕ್ಷವೂ ಅಲ್ಲ. ದೇಶದ ಪ್ರತಿಯೊಬ್ಬ ನಾಗರಿಕರ ಯುವಕರು ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯಬೇಕು ಎಂದು ಕರೆಯನ್ನು ನೀಡಿದರು. ಈ ಕಾರ್ಯಾಗಾರವು ಸಂವಿಧಾನ ರಕ್ಷಣೆ ಮತ್ತು ಸಾಮಾಜಿಕ ಏಕತೆಯ ಸಂದೇಶವನ್ನು ಹರಡುವ ವೇದಿಕೆಯಾಯಿತು. ಇವತ್ತು ಒಳ ಮೀಸಲಾತಿ ಹೋರಾಟಗಳೇನೆಲ್ಲ ನಡೆದವು, ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳನ್ನು ಕಟ್ಟಲಿಕ್ಕೆ, ಹೋರಾಟಗಳನ್ನು ಬೆಳೆಸಲಿಕ್ಕೆ ಮತ್ತೆ ಅಲ್ಲಿ ರೂಪುರೇಷೆಗಳನ್ನು ತಯಾರಿ ಮಾಡಲಿಕ್ಕೆ ಹಲವಾರು ಚಿಂತಕರು ಮತ್ತು ಹೋರಾಟಗಾರರ ಜೊತೆ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಅದರ ಜೊತೆಗೆ ಈಗ 1% ಮೀಸಲಾತಿಯನ್ನು ಅಲೆಮಾರಿಗಳಿಗೆ ಕೊಡಬೇಕಾಗಿದೆ. ಅದರ ಸಂಬಂಧ ಡೆಲ್ಲಿಯಲ್ಲಿ ಸಹ ಹೋರಾಟವನ್ನು ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ತಾವು ಸಹ ಹೋರಾಟವನ್ನು ಮಾಡ್ತಾ ಇರುವಂತ ಸಂಘಟನೆ. ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಜನಪರವಾಗಿರುವಂತ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿರ್ತಕ್ಕಂಥ ಪರವಾಗಿ ನಿಂತಿರುವಂತ ಒಂದು ಸಂಘಟನೆ ಅಂತ ನನಗೆ ಅನಿಸ್ತದೆ. ಸೊ ನಾನು ಯಾಕೆ ಈ ಸಂಘಟನೆಯ ಭಾಗ ಆಗಬೇಕು ಅಂತೇಳಿ ನಾನು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ನನ್ನ ನಿಲುವುಗಳೇನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತ ಸಂಘಟನೆ ಅಂತ ನನಗೆ ಅನಿಸ್ತದೆ. ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಯಾರು ಈ ದೇಶದಲ್ಲಿ ಜನಪರವಾಗಿರುವಂತ ಕಾನೂನುಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ, ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ, ಯಾವ ಸಿದ್ಧಾಂತವನ್ನು ನಾನು ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸತಕ್ಕಂಥ ಸಂಘಟನೆ ಇದಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತ ಶಕ್ತಿ ನಮ್ಮೆಲ್ಲರ ಮೇಲಿದೆ. ನಿಜವಾಗಿ ಇಲ್ಲಿ ಕೂತವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆ ಹಿನ್ನೆಲೆಯಿಂದ ಬಂದವರಾಗಿರ್ಬೋದು, ಬೇರೆ ಬೇರೆ ಹೋರಾಟಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಮಾಡಿರ್ಬೋದಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳಿಗೂ ಸೇರಿದವರಾಗಿರ್ಬೋದು. ಆದ್ರೆ